ಬಲಿ ಕಾಲ್ ತುಳಿತ ದುರಂತಕ್ಕೆ ಹಾಗಾದ್ರೆ ಹೊಣೆ ಯಾರದ್ದು? ಪ್ಲಾನ್ ಮಾಡಿದವ್ರು ಯಾರು? ಪರಮೇಶ್ವರ್ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಈ ಘಟನೆ ಬಗ್ಗೆ ಒಂದು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಕೂಡ ಆದೇಶವನ್ನು ನಿನ್ನೆ ರಾತ್ರಿನೇ ಪ್ರಕಟಣೆ ಮಾಡಿದ್ದೇವೆ. ಅರ್ಬನ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎನ್ಕ್ವೈರಿ ಆಗಬೇಕು ಅಂಥೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಯಾರು ತಪ್ಪಿತಸ್ಥರಿದ್ದಾರೆ, ಒಂದು ವೇಳೆ ಅವರ ಲ್ಯಾಪ್ಸಸ್ಗಳಿದ್ದರೆ ಅವ್ರು ಯಾರೇ ಆಗಿರ್ಬೋದು, ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂಥೇಳಿ ಈಗಾಗಲೇ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾನು ವಿವರಣೆಯನ್ನು ಈಗ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತನಿಖೆ ಏನು ಎನ್ಕ್ವೈರಿ ಆದೇಶ ಮಾಡಿದ್ದೇವೆ, ಎನ್ಕ್ವೈರಿಯಲ್ಲಿ ಏನೆಲ್ಲ ವಿಚಾರಗಳು ಬರೋ ತನಕ ನಾವು ಯಾವುದನ್ನು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಯಾವುದನ್ನು ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ಮಾಹಿತಿ ಹೇಗಿದೆ ಅಂದರೆ 11 ಜನ ತೀರ್ಕೊಂಡಿರ್ತಕ್ಕಂಥದ್ದು, 56 ಜನ ಇಂಜುರಿ ಆಗಿರ್ತಕ್ಕಂಥದ್ದು. ಆ 56 ಇಂಜುರಿ ಆಗಿರೋರು 46 ಜನ ಅವರು ಮನೆಗಳಿಗೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ. 10 ಜನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ ಯಾರಿಗೂ ಕೂಡ ಸೀರಿಯಸ್ ಕೇಸಸ್ ಆ 10 ಜನದಲ್ಲಿ ಯಾರೂ ಕೂಡ ಇಲ್ಲ ಅಂಥೇಳಿ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ, ಗೃಹ ಇಲಾಖೆ ಒಂದು ಹೊಸ SOPಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ನಾವು ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು, ಸಭೆಗಳು, ಇಂತಹ ವಿಜಯೋತ್ಸವಗಳು ಆಗುವಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ. ಅದಕ್ಕೆ ಒಂದು ಹೊಸ SOPಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು. ಅಮಾಯಕರ ಸಾವುಗಳು ಆಗಬಾರ್ದು. ಇನ್ನೋಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ನನಗೆ ಅವರನ್ನು ನೋಡಿದಾಗ ಅಲ್ಲಿ ಮಾರ್ಚರಿಯಲ್ಲಿ ನಾವು ಆ ಶವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ದುಃಖ ಆಯಿತು ನಮಗೆಲ್ಲರಿಗೂ ಕೂಡ. ಆ ಯಂಗ್ಸ್ಟರ್ಸು 20, 22, 25 ವರ್ಷ ವಯಸ್ಸಿನವರು, ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಹಾಗಾಗಿ ನಾವು ಭಾಳ ಕಠಿಣವಾಗಿ ಕ್ರಮವನ್ನು ತಗೊಳ್ತೇವೆ ಮತ್ತು ಇಲ್ಲಿ ಎಲ್ಲೆಲ್ಲಿ ಲ್ಯಾಪ್ಸಸ್ ಆಗಿದೆ ಅದನ್ನು ಕೂಡ ನಾವು ನೋಡ್ತೇವೆ. ಪೊಲೀಸರು ಸೂಚನೆ ಕೊಟ್ಟಿದ್ರು ಕೂಡ ಸರ್ಕಾರ ಅದನ್ನು ಪಾಲಿಸಿಲ್ಲ. ನಾನು ಇದ್ದಕ್ಕಿದ್ದಾಗೆ 24 ಗಂಟೆ ಒಳಗೆ ತಮಗೆ ಗೊತ್ತಿದೆ, ಇಡೀ ರಾತ್ರಿ ಸೆಲೆಬ್ರೇಷನ್ ಮಾಡಿದರು. ಇಡೀ ಬೆಂಗಳೂರಿನಲ್ಲೇ ಬೀದಿಯಲ್ಲಿ ಸೆಲೆಬ್ರೇಷನ್ಸ್ ಮಾಡಿದರು. ಅವರಿನ್ನೂ ಮನೆಗಳಿಗೆ ಹೋಗಲಿಲ್ಲ. ಬೆಳಿಗ್ಗೆ ಆದ ತಕ್ಷಣ ಈ ಸೆಲೆಬ್ರೇಷನ್ನಿನ ವಾತಾವರಣ ಸೃಷ್ಟಿಯಾಯಿತು. ಒಬ್ಬ ವ್ಯಕ್ತಿ ಅಲ್ಲಿ ಏನದು ಮಲ್ಯ ಹಳೆ ಮಲ್ಯ ವೈದೇಹಿ ಮಲ್ಯ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ತನಗಿದ್ದದ್ದು ಒಬ್ಬ ಮಗನ ಕಳ್ಕೊಂಡೆ ಅಂತಕ್ಕಂತ ಹೇಳುವಾಗ ಅವ್ರು ಹೇಳಿದರು, 6 ಗಂಟೆಗೆ ನಮ್ಮ ಹುಡುಗ ಮನೆ ಬಿಟ್ಟ, 6 ಗಂಟೆಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಹೋದವನು ನೋಡಿ ಈ ರೀತಿ ಆಗಿದೆ ಅಂತ. ಅಂದರೆ ಇಡೀ ಒಂದು ಸಮುದಾಯ ಒಂಥರ ಏನೋ ಒಂದು ಆ ಸೆಲೆಬ್ರೇಷನ್ ಇದರಲ್ಲಿ ಬಂದುಬಿಟ್ರು. ಅದು ಯಾರು ಕೂಡ ಊಹೆ ಮಾಡಿರಲಿಲ್ಲ. 35,000 ಕೆಪಾಸಿಟಿ ಇದ್ದದ್ದಕ್ಕೆ 3 ಲಕ್ಷ ಜನ ಬರ್ತಾರೆ ಅಂದರೆ, ನನಗೆ ಒಂದು ಮಾಹಿತಿ, ಮೆಟ್ರೋದವರು ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ನನಗೆ ನಿನ್ನೆಯಿಂದ ಸರ್ಕಾರದ ಒಂದು ಸ್ಟೇಟ್ಮೆಂಟಿನ ಬಗ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯ ಅವರು ಅದೇ ಮಾತು ಹೇಳಿದ್ರು, ಪರಮೇಶ್ವರ್ ಅವರು ಅದೇ ಮಾತು ಹೇಳ್ತಾ ಇದ್ದಾರೆ.
ಆಸನದ ವ್ಯವಸ್ಥೆ ಇದ್ದಿದ್ದು 35,000, ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಬರ್ತಾರೆ ಅಂತ ಅಂದುಕೊಂಡಿದ್ವಿ, ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಫ್ರೀ ಟಿಕೆಟ್ ಅಂತ ಹೇಳಲಾಗಿತ್ತು. ಬಂದು ಕೂತ್ಕೊಳ್ಳೋದಕ್ಕೆ ಜನ ತುಂಬಿಕೊಂಡಿದ್ರು. ವಿಧಾನಸೌಧದ ಮುಂದೆ ಬನ್ನಿ ಸೆಲೆಬ್ರೇಷನ್ಗೆ ಅಂತ ಸಿದ್ದರಾಮಯ್ಯ ಅವರು ಸ್ವತಃ ಇನ್ವೈಟ್ ಮಾಡಿದ್ರು. ಇದಾದ ಮೇಲೆ 35,000 ಜನ ಮಾತ್ರ ಸೇರ್ತಾರೆ, ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಸೇರ್ತಾರೆ ಅಂತ ಸರ್ಕಾರ ಹೆಂಗ್ ಅಂದಾಜಿಸ್ತು ಅನ್ನೋದು ನನಗೆ ಇವತ್ತಿನವರೆಗೆ ಅರ್ಥ ಆಗದೆ ಇರುವಂತಹ ವಿಷಯ. ನಾನು ರಾತ್ರಿಯಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಿಜೆಪಿ ಮುಖಂಡರಾದ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಭಾಸ್ಕರ್ ರಾವ್ ಅವರನ್ನ ಬರೀ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇವತ್ತು ಮಾತನಾಡೋದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಸರ್, ಇಂತಹ ಇಷ್ಟು ಕ್ರೌಡನ್ನು ನಾನಂತೂ ನೋಡಿರಲಿಲ್ಲ ಸರ್. ನಾನು ನನ್ನ ಜರ್ನಲಿಸಮ್ ಶುರು ಮಾಡಿದಾಗಿನಿಂದ ಇಷ್ಟು ಕ್ರೌಡು ವಿಧಾನಸೌಧದ ಮುಂದೆ ಆ್ಯಂಡ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ನಾನು ನೋಡಿಲ್ಲ. ಆದರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹಿಂಗಿದ್ದೊಂದು ವ್ಯವಸ್ಥೆ ಆಗಬೇಕು ಅಂದಾಗ ಸುಮಾರು ಎಷ್ಟು ಸಮಯ ಬೇಕಾಗತ್ತೆ ನಿಮಗೆ? ನೋಡಿ, ಈ ನೆನ್ನೆ ನಾವು ಏನು ವೀಕ್ಷಣೆ ಮಾಡಿದ್ವಲ್ಲ, 6 to 7 lakh ಕ್ರೌಡ್ ಇತ್ತು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ, CBD ಒಳಗೆ. ಮತ್ತು ಅದು ಕ್ರೌಡ್ ಅಸೆಸ್ಮೆಂಟು. ಎರಡನೇದು, ಮೆಟ್ರೋ ಒಳಗೆ ಭಾಳ ಟೆನ್ಸ್ ಮೂಮೆಂಟ್ಸ್ ಆಗಿದೆ. ಮೆಟ್ರೋ ಸ್ಟಾಪ್, ಕೆಲವು ಕಡೆ ಸ್ಟಾಪ್ಸ್ ನಿಂತಿಲ್ಲ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಸೀರಿಯಸ್ ಮ್ಯಾಟರ್. ಆ್ಯಂಡ್ ಮೆಟ್ರೋ ಜಾಮ್ ಪ್ಯಾಕ್ಡಾಗೆ ಬಂದಿದೆ ಅಲ್ಲಿಗೆ. ದೆನ್ ನೀವು ಬಹುಶಃ ಬೆಂಗಳೂರಲ್ಲಿ ಇಲ್ಲೇ ಹುಟ್ಟು ಬೆಳೆದವ್ರು ನೀವು, ಮತ್ತು ನಾವೆಲ್ಲ ಬೆಂಗಳೂರಲ್ಲಿ ನೋಡೋದಂಥವ್ರು. ನಾನು ನನ್ನ ಸರ್ವಿಸಲ್ಲಿ ರಸ್ತೆಯಲ್ಲಿ ಇಷ್ಟು ದೊಡ್ಡ ಜನ ಸಮುದಾಯ ಬಂದಿದ್ದು 2 ಘಟನೆಯಲ್ಲಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನ ಆಗಿರುವಾಗ, ಮತ್ತು ಪುನೀತ್ ರಾಜ್ಕುಮಾರ್ ಅವರು ನಿಧನಗೊಂಡಿರೋ ಸಮಯದಲ್ಲಿ ಪ್ಲ್ಯಾನಿಂಗ್ ಭಾಳ ಚೆನ್ನಾಗಿತ್ತು. ಬಟ್ ಆ ಸಮಯದಲ್ಲಿ ಅದಕ್ಕಿಂತ ಹಿಂದೆ ಪೊಲೀಸ್ ವರ್ ಟೇಕನ್ ಅನ್ಅವೇರ್ ಆ್ಯಂಡ್ ಓವರ್ ಕಾನ್ಫಿಡೆನ್ಸಲ್ಲಿ ಏನು ಮಾಡಿ. ನಿನ್ನೆ ಆಗಿರೋದು ಘಟನೆ ಪ್ರಕಾರ ಈ ನೀವು ಬರೀ ಪೊಲೀಸ್ನವ್ರಿಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಯಾಕೆಂದರೆ 11:15 ರಾತ್ರಿ, ಮಂಗಳವಾರ ರಾತ್ರಿಯಿಂದ ಪೊಲೀಸ್ನವ್ರು ಎದ್ದಿದ್ದಾರೆ. ಆ್ಯಂಡ್ ದೇ ಆರ್ ಕಂಟಿನ್ಯೂಸ್ಲಿ. ಬೆಳಗ್ಗೆ ನಾನು ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು ಯಾರಿಗೋ ಡ್ರಾಪ್ ಮಾಡೋಕ್ಕೆ. ಬೆಳಗ್ಗೆ 6:30 7 ಗಂಟೆ ತನಕ ಇನ್ನೂ ಯಾರೂ ಮನೆಗೆ ಹೋಗಿಲ್ಲ ಅಲ್ಲಿಗೆ. ದೆನ್ 8-9 ಗಂಟೆಗೂ ಇದು 1 ವೇ ಒಳಗೆ 3-4 ಜನ ಸ್ಕೂಟರ್ ಮೇಲೆ ಕೂತ್ಕೊಂಡು RCB ಫ್ಲ್ಯಾಗ್ ತೊಗೊಂಡು ಹೋಗ್ತಾರೆ. ಅಂದರೆ ಪೊಲೀಸ್ ವಾಸ್ ಆಲ್ಸೋ ಎಕ್ಸಾಸ್ಟೆಡ್. ಇಂಥ ಒಂದು ಎಕ್ಸಾಸ್ಟೆಡ್ ಪೊಲೀಸ್ ಫೋರ್ಸ್ಗೆ ನೀವು ಮತ್ತೆ ಒಂದು ಇದೇ ರೀತಿ ದೊಡ್ಡ ಸೆಲೆಬ್ರೇಷನ್ ನೀವು ಮಾಡಿ, ನೀವು ಪ್ಲೇಯರ್ಸ್ ಎಲ್ಲ ಅವ್ರು ಕೇಳಿದ್ರೆ, ನೆನ್ನೆ ಕೆಲವರು ಮೇಯ್ನ್ ಆರ್ಗನೈಸರ್ ಇದ್ದಾರಲ್ಲ ಮಹಾಪುರುಷರು, ಅವ್ರಿಗೆ ನಾನೇ ಪ್ರಶ್ನೆ ಮಾಡಿದೆ, ಏನು ಸರ್ ಯಾಕೆ ಇದ್ದಾರೆ? ಇಲ್ಲ, ಅವರು ವಿರಾಟ್ ಕೊಹ್ಲಿ ಲಂಡನ್ಗೆ ಹೋಗಬೇಕು ಅಂತ ಅವಸರ ಇದೆ, ಅದಕ್ಕೋಸ್ಕರ ನಾವು ಯಾರ ಪ್ರತಿಷ್ಠೆಗೋಸ್ಕರ ನಾವು ಮಾಡೋಗಿದೆ? ಬೆಂಗಳೂರಿಗರ ಪ್ರತಿಷ್ಠೆಗೋಸ್ಕರ. ಯಾರು ಜನ ಇಲ್ಲದಿದ್ರೆ ನೋಡಿ ಬೆಂಗಳೂರು. ಮತ್ತು ಈಗಾಗಲೇ ಸೆಲೆಬ್ರೇಷನ್ ಚೆನ್ನಾಗಿ ನಡೆದಿದೆ. ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. 10 ವರ್ಷದ ದೀಪಾವಳಿ ಒಂದು ರಾತ್ರಿನೇ ಆಗೋಗಿದೆ. ಬಹುಶಃ ತಾವು ನೋಡಿದ್ದೀರಿ ನೀವು. ಸೊ ಅಂಥದ್ದಾಗೋವಾಗ ನಮ್ಮಂಥವ್ರು ಯಾರು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರಾಗಿರ್ತೀವಿ, ನಾವು ಮುಖ್ಯಮಂತ್ರಿಗೆ ಡೈರೆಕ್ಟಾಗಿ ಹೋಗಿರ್ತೀವಿ, ಸರ್ ಈಗ ಮಾಡೋದು ಸೂಕ್ತ ಅಲ್ಲ, ಪ್ಲೀಸ್ ಡೂ ಇಟ್ ಆಫ್ಟರ್ 2 days. ಎಲೆಕ್ಷನಲ್ಲಿ ಕೂಡ ಎಲೆಕ್ಷನ್ ಆಗಿರೋದು ಕಂಪನಿಯಲ್ಲಿ ಒಳ್ಳೆ ಒಂದು ಫ್ರೆಂಡ್ಸಿ ಇರುತ್ತೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ರೊಚ್ಚಿರುತ್ತೆ. ಅವಾಗ ಕೂಡ ನಾವು ಹೇಳ್ತೀವಿ 2 ದಿನ ಆದ ನಂತರ ಮಾಡೋಣ. 144 ಹಾಕ್ಬಿಟ್ಟು ಈ ಸಲ ನೆನ್ನೆ ಯಾರಿಗೋ ಹೊಡಿಯೋಕ್ಕೆ ಪ್ರಶ್ನೆ ಇರಲಿಲ್ಲ, 144 ಹಾಕೋ ಬಟ್ ಏನಂದರೆ ತರಾತುರಿ ಒಳಗೆ ಎಲ್ಲೋ ಆಪ್ಟಿಕ್ಸ್ಗೋಸ್ಕರ ಇವರು ತಗೊಂಡು ಒಬ್ಬರೇ ನಾಯಕರು DK ಶಿವಕುಮಾರ್ ಅವರು ಏರ್ಪೋರ್ಟಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಅವರು, ಇಲ್ಲಿ ಇವರೇ. ಅಂದರೆ ನಂದೇ ಶೋ ಇದು. ಇದಕ್ಕೆ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡೋಕ್ಕೆ ಹೊರಟವರು ಇದು ದೇ ಡಿಸ್ಟ್ರಾಯ್ಡ್ ವಾಟ್ ಎವರ್ ಲಿಟಲ್ ಬ್ರ್ಯಾಂಡ್ ವಿಚ್ ಬ್ಯಾಂಗ್ಳೂರ್ ಹ್ಯಾಡ್ ಆ್ಯಂಡ್ ವಾಟ್ ಎವರ್. ಆ್ಯಂಡ್ ಇವತ್ತು ನೀವು ಪೊಲೀಸ್ ಇಲಾಖೆಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ನೀವು ಯಾಕೆ ಆರ್ಗನೈಸ್ ಮಾಡಿದ್ರಿ? ನೀವು ಇಲಾಖೆ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ ಸರ್, ಇಟ್ ಇಸ್ ನಾಟ್ ಪಾಸಿಬಲ್ ಅಂತ. ಹೌದು, ಸರ್, ವ್ಯವಸ್ಥೆ ಆಗೋದಿಲ್ಲ, ಬುಲ್ಡೋಸ್ ಮಾಡಿ ಮಾಡಿದ್ದೀರಾ ನೀವು, ವ್ಯವಸ್ಥೆ ಆಗೋದಿಲ್ಲ, ದಯವಿಟ್ಟು ಟೈಮ್ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಮತ್ತೆ ನೀವು ಬಂದೋಬಸ್ತ್ ಸ್ಕೀಮ್ ಅಂತ ಒಂದು ಮಾಡಬೇಕು. ಇವ್ರಿಗೆ ಟೈಮ್ ಎಲ್ಲಿದೆ ಬಂದೋಬಸ್ತ್ ಸ್ಕೀಮ್ ಮಾಡೋಕ್ಕೆ? ಮತ್ತೆ ನಿಮಗೆ ಹಗ್ಗ ರೋಪ್ಸ್ ಬೇಕು, ನಿಮಗೆ ಬ್ಯಾರಿಕೇಡ್ ಬೇಕು, ಕ್ರೌಡ್ ಕಟ್ಟಿಂಗ್ ಎಕ್ವಿಪ್ಮೆಂಟ್ ಬೇಕು ನಿಮಗೆ, ಮತ್ತೆ ಬೌಸರ್ಸ್ ಬೇಕಾಗಿರುತ್ತೆ ವಾಟರ್ ಇದು ಮಾಡೋಕ್ಕೆ. ನೋಡಿ ಇಷ್ಟೆಲ್ಲ ಆಯ್ತಲ್ಲ. ನಾವು ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ನಾವು ವಾಟರ್ ಬೌಸರ್ ಇಟ್ಕೊಂಡಿರ್ತೀವಿ ಕ್ರೌಡ್ ಕಂಟ್ರೋಲ್ಗೆ. ಬೌಸರ್ಸ್ ರೆಡಿ ಇರಲಿಲ್ಲ ಅದಕ್ಕೆ. ಬೌಸರ್ಸ್ ವರೆಗೆ ಹೋದ್ರಿ, ಒಂದು ಆಂಬುಲೆನ್ಸ್ ಇರಲಿಲ್ಲ ಸರ್. ಆಂಬುಲೆನ್ಸ್ ಟೋಟಲ್ ಎಷ್ಟು ಆಂಬುಲೆನ್ಸ್ ಆನ್ ಡಿಪ್ಲಾಯ್ಮೆಂಟ್ ಎಷ್ಟಿದೆ? 10 ಆಂಬುಲೆನ್ಸ್ ಇತ್ತು ಇವ್ರ ಹತ್ರ, 10 ಆಂಬುಲೆನ್ಸ್. ನಮ್ಮ ರಿಪೋರ್ಟರ್ ಆನ್ ಸ್ಪಾಟ್ ಇದ್ರು ಸರ್. ಆಂಬುಲೆನ್ಸ್ ಬರೋದಕ್ಕೆ ಇಟ್ ಟುಕ್ 50 minutes. ಸದ್ಯ ಬಂತಲ್ಲ ಈಗ ನೀವು ನೋಡಿದ್ರಿ ಬೆಂಗಳೂರು ಅಂತ ಮಹಾನಗರದಲ್ಲಿ ನೋಡಿ
ದೆರ್ ಆರ್ 1000 ಸ್ಟ್ರೆಚರ್ಸ್, 1000 ಸ್ಟ್ರೆಚರ್ಸ್ CAR ಒಳಗಿದೆ, ಸಿಟಿ ಆರ್ಮ್ ರಿಸರ್ವ್ ಒಳಗೆ. ವೇರ್ ಆರ್ ದೋಸ್ ಸ್ಟ್ರೆಚರ್ಸ್? ಯಾಕೆ ಸ್ಟ್ರೆಚರ್ ಯೂಸ್? ಸೊ ವೆನ್ ಇಷ್ಟು ಜನ ಬರೋವಾಗ ಸ್ಟ್ರೆಚರ್ಸ್ ಅದು ಯೂಸ್ ಮಾಡಬೇಕು. ಯಾವೊಬ್ಬರು ಕೈ ಹಿಡ್ಕೊಂಡಿದ್ದಾರೆ, ಕಾಲು ಹಿಡ್ಕೊಂಡಿದ್ದಾರೆ, ತಲೆ ನೇತಾಡ್ತಾ ಇದೆ. ದಟ್ ಈಸ್ ಬೆಂಗಳೂರು ಅಂತ ಪ್ರಪಂಚದ ಮಹಾನಗರದಲ್ಲಿ ಇರುವಂಥ ಊರಿಗೆ ದಿಸ್ ಈಸ್ ನಾಟ್ ದ ವೇ ಟು ಹ್ಯಾಂಡಲ್ ಎ ಡಿಸಾಸ್ಟರ್. ದಿಸ್ ಇಸ್ ನಾಟ್ ದ ವೇ ಟು ಕ್ರಿಯೇಟ್. ಸೊ ಗೌರ್ಮೆಂಟ್, ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಬಿಟ್ಟರೆ ನೋ ಬಡಿ ಇಸ್ ಅವ್ರು ಯಾರಿಗೂ ಹುಡ್ಕೊಳ್ಳಿ, ಅವ್ರಿಗೆ ಯಾರಿಗಾದರೂ ಇದು ಮಾಡಲಿ. ಮತ್ತು ಈಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಂದ ಎಂಕ್ವೈರಿ ಮಾಡಿದೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ಸ್ ಟು ಚೀಫ್ ಮಿನಿಸ್ಟರ್. ಅಂದರೆ ಲೆವೆಲ್ ಆಫ್ ಎಂಕ್ವೈರಿನೇ ನೀವು ಕಡಿಮೆ ಮಾಡಿಬಿಟ್ಟಿದ್ದೀರಾ. ಅದು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಚೀಫ್ ಮಿನಿಸ್ಟರ್ಗೆ ನೋಟಿಸ್ ಕೊಡ್ತಾರಾ, ಡೆಪ್ಟಿ CMಗೆ ನೋಟಿಸ್ ಕೊಡ್ತಾರಾ, ಹೋಮ್ ಮಿನಿಸ್ಟರ್ ನೋಟಿಸ್ ಕೊಡ್ತಾರಾ, ನೀವೇನಾದರೂ ರಿವ್ಯೂ ಮಾಡಿದ್ದೀರಾ ಅಂತ? ನಾವೇ ನೋಡ್ತೀವಿ ಸಾಮಾನ್ಯವಾಗಿ ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಇವೆಂಟ್ ಆಗಬೇಕು ಅಂದರೆ ಚೀಫ್ ಸೆಕ್ರೆಟರಿ ಅಥವಾ ಹೋಮ್ ಸೆಕ್ರೆಟರಿ ಲೆವೆಲಲ್ಲಿ ಒಂದು ಮೀಟಿಂಗ್ ಆಗಿ ಬೇರೆ ಬೇರೆ ಇಲಾಖೆ ಏನೇನು ಮಾಡಬೇಕು. Day before yesterday, what was the role of BBMP? What was the role of health department? What was the role of ಫಾರ್ಚುನೇಟ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ವೈರ್ ಎಲ್ಲೋ ಬಿದ್ದಿಲ್ಲ, ಬೆಸ್ಕಾಮ್ ಅಂದರೆ ಅದರಿಂದ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ. ಸೊ ಇವರೆಲ್ಲರಿಗೂ ಕರೆಸಿ ನಾವು ಒಂದು ಮೀಟಿಂಗ್ ಮಾಡಿ ದೆನ್ ಓನ್ಲಿ ಈ ರೀತಿಯಾಗಿ ಯಾರೋ ವಿರಾಟ್ ಕೊಹ್ಲಿ ಲಂಡನ್ ಹೊರಟೋಗ್ತಾನೆ ಅಂತ ಅವಸರ ಮಾಡಿಕೊಂಡು ಅದೇ ನೆಪ ಅವ್ರು ಹೇಳ್ತಾರೆ. ಈಗ ನಾವು ಶಿಫ್ಟಿಂಗ್ ಬ್ಲೇಮ್ ಮಾಡೋಣ ವಿರಾಟ್ ಕೊಹ್ಲಿ. ಒಬ್ಬ ನಟನಿಗೋಸ್ಕರ ನಾವು ಸರ್ಕಾರ ನಡೆಸ್ತಾ ಇಲ್ಲ. ಅವರೇನೋ ಪಾಪ ಆಟ ಆಡಿದ್ರು, ಗೆದ್ರು, ಬಂದ್ರು ಅಲ್ಲಿಗೆ. ಬಟ್ ಗೌರ್ಮೆಂಟ್ ಥಾರಲಿ ಅಂಡರ್ ಎಸ್ಟಿಮೇಟೆಡ್ ದಿ ರೆಸ್ಪಾನ್ಸ್. ಮತ್ತು ರಾತ್ರಿ ಪೂರ್ತಿ ಸೆಲೆಬ್ರೇಷನ್ ಆಯ್ತಲ್ಲ, ಅದರಿಂದ ಅದರ ಇಂಟೆಲಿಜೆನ್ಸಲ್ಲಿ ಗೊತ್ತಾಗಬೇಕಲ್ಲ ದಟ್ ಇದು ಮಾಡೋದು ಸೂಕ್ತವಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ಟೋಟಲ್ ಲ್ಯಾಕ್ ಆಫ್ ಪ್ರಿಪರೇಷನ್ ವಿತ್ ಅನ್ ಎಕ್ಸಾಸ್ಟೆಡ್ ಪೊಲೀಸ್ ಫೋರ್ಸ್. 2 ಗಂಟೆಗೆ ನಿರ್ಧಾರ ಆಗಿದೆ ಸರ್, 1:15ಗೆ ನಿರ್ಧಾರ ಆಗಿದೆ ಏನಾಗಬೇಕು ಅಂತ. ಮತ್ತು ಈಗ ನೀವು BCCI, IPL ಮತ್ತು DNA ಅವ್ರಿಗೆಲ್ಲ ಹುಡುಕಿ ಬ್ಲೇಮ್ ಮಾಡಿ, ಅಂದರೆ ಡಿಸಿಷನ್ ಯಾರು ತಗೋಬೇಕು? ಇವರೆಲ್ಲ ಬರೀ ಇನ್ಪುಟ್ ಕೊಡ್ಬೋದು ಹೊರತು ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಒಂದು ವಿಕ್ಟರಿ ಪರೇಡ್ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. And his deputy chief minister, Mr. Brand Bangalore, ಯಾರಿದಾರಲ್ಲ, he has totally misbranded Bangalore over there. Okay, and then the home minister, who is an absolutely mute spectator. Everybody is talking about the home department except the home minister. ನಾನು ಇದು ಮಾಡಿಬಿಡ್ತೀನಿ, ಆ ಟಾಸ್ಕ್ ಫೋರ್ಸ್ ಮಾಡ್ತೀನಿ, ಈ ಟಾಸ್ಕ್ ಫೋರ್ಸ್ ಮಾಡ್ತೀನಿ. ನೋಡುವಾಗ ಯು ಶುಡ್ ಆಂಟಿಸಿಪೇಟ್. ಎಂಟೈರ್ ಪೊಲೀಸಿಂಗ್ ಒಳಗೆ ಪೊಲೀಸಿಂಗ್ ಈಸ್ ಓನ್ಲಿ ಆಂಟಿಸಿಪೇಷನ್ ಅಂಡ್ ಆಂಟಿಸಿಪೇಷನ್. ದಟ್ಸ್ ಆಲ್. ರೈಟ್, ವಾಪಸ್ ಬರ್ತೀವಿ. ನಂದನ್ ಕಶ್ಯಪ್ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ಐ ಥಿಂಕ್ ಇವತ್ತು ಅವರಿಗೆ ಭಾರ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ವಾಪಸ್ ಬರ್ತೀವಿ. ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಯು ನಮ್ಮ ಜೊತೆ ಇದ್ದಾರೆ. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.